ಅಯ್ಯೋ ಇಷ್ಟೊಂದು ಚಿಲ್ಲಿ ಪೌಡರ್ ತೋರಿಸ್ತಾ ಇದ್ದಾರಾ ಪ್ರೇಮ ಅವ್ರು ಅಂತೀರಾ? ಇಲ್ಲ ಬನ್ನಿ ಫ್ರೆಂಡ್ಸ್, ಏನಂತ ಹೇಳ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶ್ರೇಯ ಅಡುಗೆ ಮನೆಗೆ ಸ್ವಾಗತ. ನಾನು ಪ್ರೇಮ. ಇವತ್ತೊಂದು ಹೊಸ ರೆಸಿಪಿ ತಂದಿದ್ದೀನಿ. ಮನೆಯಲ್ಲಿ ಮಕ್ಕಳಾಗಲಿ ದೊಡ್ಡವರಾಗಲಿ ಕ್ಯಾಬೇಜ್ ಅಷ್ಟೊಂದು ಇಷ್ಟಪಡಲ್ಲ. ಇಲ್ಲಿ ನಾನು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥದ್ದನ್ನೇ ಮಾಡ್ತಾಯಿದ್ದೀನಿ, ಕ್ಯಾಬೇಜ್ ಹಾಕಿ. ಏನಪ್ಪ ಅಂದರೆ ಕ್ಯಾಬೇಜ್ ರೊಟ್ಟಿ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಕ್ಯಾಬೇಜ್ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಕ್ಯಾಬೇಜ್ ರೊಟ್ಟಿ ಮಕ್ಕಳಿಗಂತೂ ತುಂಬಾ ಇಷ್ಟ. ಒಂಚೂರು ಮೊಸರು ಅಥವಾ ಉಪ್ಪಿನಕಾಯಿ ಇದ್ದರೆ ಸೂಪರಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗ್ಬೇಡಿ. ಇಲ್ಲಿ 2 ಬೌಲು ನಾನು ಅವಲಕ್ಕಿ ತೊಗೊಂಡಿದ್ದೆ. ಮೀಡಿಯಮ್ ಸೈಜ್ ಅವಲಕ್ಕಿ ಬರುತ್ತಲ್ಲ, ಅದನ್ನು ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ಒಂದು 10 ನಿಮಿಷ ನೆನಿಲಿಕ್ಕೆ ಬಿಟ್ಟಿದೆ. ಇಲ್ಲಿ ಮೆಜರ್ಮೆಂಟ್ ನಾವು ತೊಗೊಳ್ಳೇಬೇಕಾಗುತ್ತೆ ಫ್ರೆಂಡ್ಸ. ಇಲ್ಲಿ 2 ಬೌಲು ಅವಲಕ್ಕಿನ ಈ ಥರ ತೊಳೆದು ನೆನೆಸಿಟ್ಟಿದೆ. ಅದಕ್ಕೆ 4 ಬೌಲು ಕ್ಯಾಬೇಜ್ ತುರಿ. ನಾನು ಕೊಬ್ಬರಿ ತುರಿತು ನೋಡಿ, ಆ ಮನೆ ಮೇಲೆ ತುರಿದಿಟ್ಕೊಂಡಿದ್ದೀನಿ, ಕಟ್ ಮಾಡಿಲ್ಲ ಕ್ಯಾಬೇಜನ್ನು. 4 ಬೌಲು ಕ್ಯಾಬೇಜ್ ಆಗಿದೆ. ಅದೀಗ 2 ಬೌಲು ಅವಲಕ್ಕಿಗೆ 4 ಬೌಲು ಕ್ಯಾಬೇಜು. ಹಾಗೆ ಇಲ್ಲಿ 1 ಬೌಲು ಗೋಧಿ ಹಿಟ್ಟು, 1 ಬೌಲು ಜೋಳದ ಹಿಟ್ಟು, ಎರಡನ್ನು ಸೇರಿಸಿದ್ದೀನಿ. ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟಾಗಲಿ ಕಡಲೆ ಹಿಟ್ಟಾಗಲಿ ಯಾವುದನ್ನು ಇಲ್ಲ ಇಲ್ಲಿ ನೋಡಿ. ಮತ್ತು ಅದಕ್ಕೆ 2 ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ, 1 ಟೊಮೆಟೊ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಇದು ಎಳೆ ಕರಿಬೇವು ಚೆನ್ನಾಗಿತ್ತು ಅಂತೇಳಿ ಜಾಸ್ತಿನೇ ಕಟ್ ಮಾಡಿ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಇದು ಧನಿಯಾ ಪೌಡರ್, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರು, 1 ಟೇಬಲ್ ಸ್ಪೂನು ಗರಂ ಮಸಾಲೆ, ಮತ್ತು 1 ಟೇಬಲ್ ಸ್ಪೂನು ಚಿಲ್ಲಿ ಪೌಡರು. ಆ ಚಿಲ್ಲಿ ಪೌಡರು ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕೊಳ್ಳಿ. ಹಸಿಮೆಣಸು ಕೂಡ ರುಬ್ಬಿ ಹಾಕಬೇಕಾಗತ್ತೆ, ನೋಡ್ಕೊಂಡು ಹಾಕೊಳ್ಳಿ. 1 ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಸೈಡ್ ಎತ್ತಿಡ್ತೇನೆ. ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಹಾಗೆ ಅದಕ್ಕೆ 1 ಇಂಚಷ್ಟು ಹಸಿ ಶುಂಠಿನ ಸಿಪ್ಪೆ ತೆಗೆದು ಹಾಕಿದ್ದೀನಿ. ಇಲ್ಲಿ ಹಸಿಮೆಣಸಿನ್ಕಾಯಿ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಹಾಕ್ಕೊಳ್ಳಿ. ಚಿಲ್ಲಿ ಪೌಡರ್ ಕೂಡ ಹಾಕಿರ್ತೀರಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಓಂಕಾಳು ಅಥವಾ ಅಜ್ವಾಯಿನ. ಇದನ್ನೀಗ ನಾನೇನು ಮಾಡ್ತೀನಿ, ಒಂದು ಮಿಕ್ಸಿ ಜಾರಲ್ಲಿ ತರಿಯಾಗಿ ಕುಟ್ತೇನೆ. ತರಿಯಾಗಿ ಇಷ್ಟ ಇಲ್ಲ ಅನ್ನೋರು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ಮಾಡ್ಕೋಬೋದು. ಇಲ್ಲಿ ನಾವೇನೆಲ್ಲ ಮಸಾಲೆ ಹಾಕಿಟ್ಟಿದ್ದೀವಲ್ಲ ಅದಕ್ಕೆ ನೋಡಿ ಇಲ್ಲಿ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರಿಂದ ತೆಗೆದು. ಈಗ ಇದನ್ನು ನೀರು ಹಾಕದೆ ಏನು ಹಾಕದೆ ಒಂದು ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕ್ಯಾಬೇಜಲ್ಲಿ ತುಂಬ ನೀರಿರುತ್ತೆ. ಮುಂಚೆನೇ ನೀರು ಹಾಕಿ ನಾವು ಇದನ್ನು ಮಾಡ್ಕೊಂಡ್ಬಿಟ್ರೆ ಅಳಕಾಗತ್ತೆ, ಹಿಟ್ಟು ಚೆನ್ನಾಗಿ ಬರಲ್ಲ ರೊಟ್ಟಿ ನಮಗೆ ತಟ್ಟಲಿಕ್ಕೆ. ಈಗ ಈ ಥರ ಇದನ್ನೆಲ್ಲವನ್ನು ನಾನು ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಹಿಡುತ್ತೆ, ಇಲ್ಲಾಂದರೆ ನೀವು ದೊಡ್ಡ ಬೌಲಿಗೆ ಆದರೂ ಟ್ರಾನ್ಸ್ಫರ್ ಮಾಡ್ಕೋಬೋದು. ನಾನು ಸ್ವಲ್ಪ ನೀರು ಹಾಕಿ ಈ ಥರ ಕಲಿಸಿಟ್ಟಿದ್ದೀನಿ ನೋಡಿ, ಕಾಣಿಸುತ್ತಾ ನಿಮಗೆ ಚೆನ್ನಾಗಿ. ಇದನ್ನೀಗ ನಾನು ಸೈಡಿಗೆ ಎತ್ತಿಟ್ಕೋತೇನೆ. ಇಲ್ಲಿ ನೀವು ಬೇಕಂದರೆ ಸ್ವಲ್ಪ ಎಣ್ಣೆ ಕೂಡ ಹಚ್ಕೋಬೋದು. ನಾನು ಇಲ್ಲಿ ಎಣ್ಣೆ ಯೂಸ್ ಮಾಡಿಲ್ಲ, ಆಮೇಲೆ ಯೂಸ್ ಮಾಡಿದರೆ ಆಯ್ತು ಅಂಥೇಳಿ. ಫ್ರೆಂಡ್ಸ್, ಇಲ್ಲಿ ನಾನು ಬಾಳೆ ಎಲೆ ತಂದಿದ್ದೀನಿ. ಬಾಳೆ ಎಲೆ ಇಲ್ಲ ಅನ್ನೋರು ನೀವು ಪೇಪರನ್ನು ಯೂಸ್ ಮಾಡ್ಬೋದು. ಬಟರ್ ಪೇಪರ್ ಬರುತ್ತೆ ನೋಡಿ, ಅದನ್ನು ಯೂಸ್ ಮಾಡ್ಬೋದು. ನಾವು ಹೋಳಿಗೆ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ತಿಲ್ಲ ಆ ಥರ. ಇಲ್ಲಾಂದರೆ ಎಣ್ಣೆ ಪ್ಯಾಕೆಟ್ ಬರುತ್ತಲ್ಲ ಅದನ್ನಾದರೆ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಬಾಳೆ ಎಲೆ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆನ ಸವರಿದ್ದೇನೆ, ಯಾಕಂದರೆ ರೊಟ್ಟಿ ನಮಗೆ ಬಿಡಬೇಕಲ್ಲ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಆ ಸೈಜಲ್ಲಿ ರೊಟ್ಟಿ ತಟ್ಕೊಳ್ಳಿ. ಬಾಳೆ ಎಲೆ ಮೇಲೆ ನೋಡಿ, ನಮಗೆ ದೊಡ್ಡದು ಬೇಕಂದರೆ ದೊಡ್ಡದು ಕೂಡ ತಟ್ಕೋಬೋದು, ಇಲ್ಲ ಚಿಕ್ಕದು ಬೇಕಾದರೂ ಚಿಕ್ಕದು ತಟ್ಕೋಬೋದು. ಇಲ್ಲಿ ಅಷ್ಟೇ ಟೇಸ್ಟಿಯಾಗಿರುವಂಥ ರೊಟ್ಟಿನೇ ಅಂತ ಹೇಳಬೇಕು. ನಾನು ಯಾವುದೇ ಅಡುಗೆ ಮಾಡಿದರೂ ತುಂಬ ಆರೋಗ್ಯಕರವಾಗಿರುವಂಥ ಅಡುಗೆಗಳನ್ನೇ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂದರೆ ಇಷ್ಟ ಯಾಕಾಗಿಲ್ಲ ಅಂಥೇಳಿ ಕಮೆಂಟ್ ಮಾಡಿ. ಯಾಕಂದರೆ ನಮಗೊಂದು ಐಡಿಯಾ ಸಿಗುತ್ತೆ, ನಾವು ಯಾವ ಥರ ಮಾಡಿ ತೋರಿಸ್ಬೇಕು ಅನ್ನೋದೊಂದು ಐಡಿಯಾ ಸಿಗುತ್ತೆ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಮ್ಮಂಥ ಚಿಕ್ಕ ಯೂಟ್ಯೂಬರ್ಗೆ ನಿಮ್ಮ ಹೆಲ್ಪನ್ನು ತುಂಬ ಬೇಕು. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಒಂದು ಹಂಚು ಇಟ್ಕೊಂಡಿದ್ದೆ, ಹಂಚು ಕಾದಿದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ. ಎಣ್ಣೆ ಬೇಡ ಅನ್ನೋರು ನೀವು ತುಪ್ಪ ಯೂಸ್ ಮಾಡ್ಬೋದು. ನಾನು ಜಾಸ್ತಿ ತುಪ್ಪ ಯೂಸ್ ಮಾಡಲ್ಲ, ಯಾವ ಅಡುಗೆಗೂ ಎಣ್ಣೆನೇ ಯೂಸ್ ಮಾಡ್ತೇನೆ. ಇಲ್ಲಿ ಎಣ್ಣೆನೇ ಹಾಕಿದ್ದೇನೆ ನಾನು. ಈಗ ಎಣ್ಣೆ ಹಾಕಿದ ಮೇಲೆ ಅದು ರೊಟ್ಟಿನ ಹಾಕಿದ್ದೀನಿ ನೋಡಿ, ಅದ್ರ ಮೇಲೆ ಕೂಡ ಸ್ವಲ್ಪ ಎಣ್ಣೆ ಕೂಡ ಹಾಕಿ ಈ ಥರ ಸವರ್ಕೋತೀನಿ. ನಾನು ಏನೇ ಮಾಡಿದ್ರು ಎಣ್ಣೆ ಯೂಸ್ ಮಾಡಿದ್ರು ಕೂಡ ಎಣ್ಣೆ ಜಾಸ್ತಿ ಹಾಕಲ್ಲ ಇದು. ಮತ್ತು ನಿಮಗೆ ಇನ್ನೊಂದು ಏನು ಗೊತ್ತಾ ಇದರಲ್ಲಿ ಸೀಕ್ರೆಟು, ಡಯೆಟ್ನವ್ರು ತಿನ್ನೋದಾದರೆ ಎಣ್ಣೆನೇ ಯೂಸ್ ಮಾಡಬೇಡಿ, ಹಾಗೆ ಬೇಯಿಸ್ಬೋದು. ನೀವು ತುಂಬ ಚೆನ್ನಾಗಿರುತ್ತೆ, ಹಾಗೆ ಬೇಯಿಸಿ ತಿನ್ಬೋದು.
ಅಷ್ಟೇ ಟೇಸ್ಟಿಯಾಗಿ. ಇದಕ್ಕೆ ಮೊಸರು ಕೂಡ ಬೇಕಾಗಲ್ಲ. ಮಕ್ಕಳಿಗೆ ಹಾಗೆ ಕೊಟ್ಟರೆ ಇಷ್ಟಪಡಲ್ಲ, ಸ್ವಲ್ಪ ಮೊಸರು ಹಾಕಿ ಕೊಟ್ಟರೆ ತುಂಬ ಚೆನ್ನಾಗಿ ಮಕ್ಕಳು ಕೂಡ ತಿಂತಾರೆ. ಎಲ್ಲರಿಗೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಶ್ರೇಯ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ನೋಡಿ ಹಾಗೆ ಬಿಡಬೇಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಯಾವ ಕಾರಣಕ್ಕೂ ಮರಿಲಿಕ್ಕೆ ಹೋಗಬೇಡಿ. ನಿಮ್ಮ ಅನಿಸಿಕೆಗಳು ನಮಗೆ ತುಂಬ ಮುಖ್ಯ. ಹಾಗೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ತಿಳುವಾಗಿ ಬಂದಿದೆ.